ನೋಡಿ ಇಲ್ಲಿ ಕಟ್ ಮಾಡಿದ್ರೆ ನೋಡಿ ಫುಲ್ ಜೇನುತುಪ್ಪ ಪ್ಯೂರ್. ಜೇನುಹುಳ ಕಚ್ಚಿತು, ಒಂದು ಹುಳ ಚುಚ್ಚಲಿ ಪರವಾಗಿಲ್ಲ, ಕ್ಯಾನ್ಸರ್ ಬರಲ್ವಂತೆ ಜೇನುಹುಳ ಕಚ್ಚಿದ್ರೆ. ಹಾಯ್, ಇವತ್ತು ನೋಡಿ ಮೇ 1ನೇ ತಾರೀಕು ಕಾರ್ಮಿಕರ ದಿನಾಚರಣೆ. ಜೇನುಹುಳುಗಳು ಕೂಡ ಕಾರ್ಮಿಕರ ಜೊತೆ ಬಹಳ ಕಷ್ಟವಾಗಿ ಜೇನು ಸಂಗ್ರಹಿಸಿದೆ. ನೋಡಿ ಕೋಂಬನಿಯನ್ನು ಮಾಡಿದೆ, ನೋಡಿ ಎಷ್ಟು ಚೆನ್ನಾಗಿ ಮಾಡಿದೆ ಅಂದರೆ, ಇದು ಒಂದು ತಿಂಗಳು ಮೊದಲು ಇದನ್ನ ಕಟ್ ಮಾಡಿದ್ದೆ, ಅಂದರೆ ಜೇನುತುಪ್ಪವನ್ನು ತೆಗೆದಿದ್ದೆ. ಮತ್ತು 1 ತಿಂಗಳ ನಂತರ ಸೂಪರಲ್ಲಿ ಜೇನುತುಪ್ಪ ಮಾಡಿ, ನಂತರ ಈ ಟಾಪ್ ಮುಚ್ಚಿಗೆ ಅಂತ ಹೇಳ್ತಾರಲ್ಲ, ಈ ಮುಚ್ಚಿಗೆಗೂ ಕೂಡ ಜೇನುತುಪ್ಪ ಮಾಡಿದೆ. ಈ ನಿಧಾನವಾಗಿ ಕಟ್ ಮಾಡ್ತಾಯಿದ್ದೀನಿ ಜೇನುತುಪ್ಪ, ಹುಳಗಳಿಗೆ ತೊಂದರೆ ಕೊಡದೆ. ನಾನು ಇವಾಗ ಒಂದೇ ಕಟ್ ಮಾಡೋದು, ಅಂದರೆ ಮೇ 1 ಅಥವಾ 2 ಇದು ಲಾಸ್ಟ್ ಸೀಸನ್ ನಂದು ಜೇನುತುಪ್ಪ ತೆಗೆಯೋದು. ಇನ್ನು ಮೇಲೆ ಮಾಡಿರುವಂತಹ ಜೇನೆಲ್ಲ ಜೇನುಹುಳುಗಳಿಗೆ ಅಂತಲೇ ಬಿಟ್ಟು ಬಿಡೋದು. ಅಂದರೆ ಅಷ್ಟೊಂದು ಕಷ್ಟಪಟ್ಟು ಜೇನುಹುಳುಗಳು ಕೆಲಸ ಮಾಡೋದಕ್ಕೆ. ಅವು ಏನಕ್ಕೆ ಜೇನುತುಪ್ಪ ಮಾಡೋದು ಅಂದರೆ ಮಳೆಗಾಲಕ್ಕೆ ಅಂತ ಜೇನುತುಪ್ಪ ಮಾಡ್ಕೊಳ್ಳೋದು ಅವು. ನಾವು ಜೇನುತುಪ್ಪವನ್ನು ಅವು ಮಳೆಗಾಲಕ್ಕೆ ಅಂತ ಆಹಾರಕ್ಕೆ ಅಂತ ಮಾಡ್ಕೊಂಡಿರುವಂಥ ಜೇನುತುಪ್ಪವನ್ನು ನಾವು ತೆಗಿತೀವಿ. ಸೊ ಅವಕ್ಕೆ ಅಂತ ಒಂದು ಆಹಾರಕ್ಕೆ ಜೇನುತುಪ್ಪ ಬೇಕಲ್ಲ, ಅದಕ್ಕೆ ಜೇನುಹುಳ ಕಚ್ಚಿತು. ಸೊ ಒಂದು ಹುಳ ಚುಚ್ಚಲಿ ಪರವಾಗಿಲ್ಲ, ಕ್ಯಾನ್ಸರ್ ಬರಲ್ವಂತೆ ಜೇನುಹುಳ ಕಚ್ಚಿದ್ರೆ. ಸೊ ಅಂದರೆ ಮಳೆಗಾಲಕ್ಕೆ ಅಂತ ಅವು ಜೇನುಹುಳಗಳು ಜೇನುತುಪ್ಪ ಮಾಡ್ಕೊಳ್ಳೋದು, ನಾವು ಆ ಜೇನುತುಪ್ಪ ತೆಗೆಯೋದಕ್ಕೆ. ಸೊ ಇದೊಂದು ಲಾಸ್ಟ್ ಸೀಸನ್ ನಾನು ಜೇನುತುಪ್ಪ ತೆಗೆದು ಬೇರೆ ಎಲ್ಲ ಜೇನುತುಪ್ಪ ಮಾಡೋದೆಲ್ಲ ಜೇನುಹುಳುಗಳಿಗೆ ಅಂತಲೇ ಬಿಟ್ಟು ಬಿಡ್ತೀನಿ. ಇವಾಗಿಂದ ಮಾನ್ಸೂನ್ ಸೀಸನ್ವರೆಗೆ ಎಷ್ಟು ಜೇನುತುಪ್ಪ ಮಾಡ್ಕೊಳ್ಳುತ್ತೋ ಜೇನುಹುಳುಗಳು, ಅದಷ್ಟು ಜೇನುತುಪ್ಪ ಜೇನುಹುಳುಗಳಿಗೆ ಅದನ್ನ ತೆಗೆಯೋದಿಲ್ಲ. ಪ್ರತಿ ವರ್ಷ ಕೂಡ ನನ್ನ ಜೇನು ಕೃಷಿಯ ಒಂದು ಪ್ರೋಟೋಕಾಲ್ ಈ ಥರ ಇದೆ. ಅಂದರೆ ಮೇ 1ನೇ ವಾರ ಜೇನು ಹಾರ್ವೆಸ್ಟಿಂಗ್ ಲಾಸ್ಟ್ ಡೇ. ನೋಡಿ ಒಂದು ಜೇನುಹುಳ ಇದೆ. ಜೇನುಹುಳಗಳಿಗೆ ಏನು ಪೆಟ್ಟು ಮಾಡದೆ ಇದ್ದರೆ ನಮಗೇನು ಮಾಡಲ್ಲ ಜೇನುಹುಳಗಳು. ಆದಷ್ಟು ನಾಜೂಕಾಗಿ ತೆಗಿಬೇಕು. ನೋಡಿ ಮಲೆನಾಡಿನ ಒಂದು ನೇಚರ್ಗೆ ಪ್ರೂಫ್ ಇದೆ. ಎಷ್ಟು ಚೆನ್ನಾಗಿದೆ ಮಲೆನಾಡಿನ ನೇಚರ್ ಅಂದರೆ. ಜೇನುಹುಳುಗಳು ಬೇಗ ಜೇನುತುಪ್ಪ ಮಾಡುತ್ತೆ. ಈ ಏಪ್ರಿಲ್ ಮೇ ಸಮಯದಲ್ಲಿ ಮಲೆನಾಡಲ್ಲಿ ನಮ್ಮ ಶಿರ್ಸಿ, ಸಿದ್ದಾಪುರ, ಯಲ್ಲಾಪುರ ಕಡೆಯಲ್ಲೆಲ್ಲ ಒಂದು ಅಥವಾ 2 ವಾರ ಸಾಕು ಜೇನುತುಪ್ಪ ಮಾಡಿಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೋಡಿ ಎಲ್ಲ ಸೀಲಾಗಿರುವಂತಹ ಜೇನು, ಫುಲ್ಲು ಸೀಲಾಗಿರುವಂತಹ ಜೇನು ಇದು. ನೋಡಿ ಇಲ್ಲಿ ಕಟ್ ಮಾಡಿದ್ರೆ ನೋಡಿ ಫುಲ್ ಜೇನುತುಪ್ಪ ಪ್ಯೂರ್. ಈ ಜೇನುತುಪ್ಪ ನಿಮಗೆ ಮಾರ್ಕೆಟಲ್ಲಿ ಎಷ್ಟು ದುಡ್ಡು ಕೊಟ್ಟರು ಪ್ಯೂರ್ ಜೇನು ಸಿಗಲ್ಲ. ಯಾಕಂದರೆ ಈಗೆಲ್ಲ ಅಡಲ್ಟ್ರೇಷನ್ ಜಾಸ್ತಿ ಆಗಿದ್ದರಿಂದ ಎಲ್ಲ ಕಡೆ ಜೇನುತುಪ್ಪ ಸಿಗೋದೆಲ್ಲ ಅಡಲ್ಟ್ರೇಟೆಡ್ ಜೇನುತುಪ್ಪ. ಇಲ್ಲಿ ಕೂಡ ಜೇನುತುಪ್ಪ ಸಿಗ್ತಾ ಇಲ್ಲ. ನನ್ನ ಅನಿಸಿಕೆ ಏನಂತಂದರೆ, ನಿಮಗೆ ಪ್ಯೂರ್ ಜೇನುತುಪ್ಪ ಬೇಕು ಅಂದರೆ ಯಾರು ಜೇನು ಕೃಷಿ ಮಾಡ್ತಾರೋ ಅವರಿಂದನೇ ನೇರವಾಗಿ ನೀವು ಖರೀದಿಸೋದು ಬೆಸ್ಟು. ಯಾಕಂತಂದರೆ ಇವಾಗ ಬಹಳ ಬ್ರ್ಯಾಂಡ್ ನೇಮಲ್ಲಿ ಈ ಜೇನುತುಪ್ಪದಲ್ಲಿ ಭಾಳ ಸ್ಕ್ಯಾಮ್ ನಡೀತಾ ಇದೆ. ಏನೇನೋ ಮಿಕ್ಸ್ ಮಾಡಿ, ಅಡಲ್ಟ್ರೇಟ್ ಮಾಡಿ, ಏನೋ ಫ್ಲೇವರ್ ಥರ ಬರೋ ಥರ ಮಾಡಿ ಅದೊಂದು ಬಿಸ್ನೆಸ್ ಥರ ಮಾಡ್ತಿದ್ದಾರೆ. ಸೊ ನಿಮಗೆ ಯಾರು ಹನಿ ಬೇಕಿದ್ರೆ ಡೈರೆಕ್ಟ್ ಯಾರು ಜೇನು ಕೃಷಿ ಮಾಡ್ತಾರೋ ಅವರಿಂದನೇ ಖರೀದಿ ಮಾಡೋದು ಬೆಟ್ರು. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಮಾಡಿದೆ ಅಂತಂದರೆ, ಫುಲ್ ಸೀಲಾದಂತಹ ಜೇನುತುಪ್ಪ ನೋಡಿ, ಒಳ್ಳೆ ಸೀಲಾದಂತಹ ಜೇನುತುಪ್ಪ ಮಾಡಿದೆ ಜೇನುಹುಳಗಳು. ಸೊ ನೆಕ್ಸ್ಟ್ ಟೈಮ್ ಸಿಗೋಣ ಇನ್ನೊಂದು ಜೇನು ಕೃಷಿಯ ವಿಡಿಯೋ ಜೊತೆಗೆ. ಬಾಯ್ ಬಾಯ್.